ಒಣಕೆ ಒಬ್ಬ ಮರಿ ಮೊಮ್ಮಕ್ಳು ನೋಡ್ರಿ ಇವ್ರು. ನಿಧಿ ಸಿಕ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಲಾಗ್ ಫುಲ್ ಸ್ಪೆಷಲ್ ಆಗಿರುತ್ತೆ ಅಂಡ್ ಎಂಟರ್ಟೈನ್ಮೆಂಟು, ಫನ್ನು ಎಲ್ಲ ಮಿಕ್ಸ್ ಇರುತ್ತೆ. ಯಾಕಂದ್ರೆ ಇವತ್ತು ನಾವು ನಮ್ಮ ಕಾಲೇಜಿಂದ ಹೋಗ್ತಾ ಇದೀವಿ ಟೂರ್ಗೆ. ಟೀ ಕುಡಿಯೋಕಂತ ಹೋಗ್ತಾ ಇದೀವಿ. ಟೀ ಕುಡಿದು ಬಂದು ಬಸ್ಸು 7 ಗಂಟೆ 10 ನಿಮಿಷಕ್ಕೆ ಹೇಳಿದ್ದಾರೆ ಎಲ್ಲರೂ ಕಾಲೇಜಲ್ಲಿ ಇರ್ಬೇಕಂತ. ನಾವು ಅರ್ಧ ಗಂಟೆ ಮುಂಚೆ ಬಂದಿದ್ದೀವಿ. ಇಂಥವ್ಕಾದ್ರೆ ಜಲ್ದಿ ಬಂದ್ಬಿಡ್ತೀವಿ. ಗೈಸ್ ಬನ್ನಿ ಟೀ ಕುಡೀರಿ, ಬನ್ನಿ ಎಲ್ಲರೂ. ಗೈಸ್ ವ್ಯೂ ನೋಡ್ರಿ ಎಷ್ಟು ಮಸ್ತಾಗೈತೆ ಅಲ್ಲಿ. ಗೈಸ್ ಹೋಗ್ತಾ ಇದೀವಿ ಈಗ ಕಾಲೇಜ್ ಒಳಗಡೆ. ಎಲ್ಲರೂ ಬರ್ತಾವ್ರೆ. ನಮ್ಮ ಸರ್ ಇದಾರೆ ನೋಡ್ರಿ ಅಲ್ಲಿ. ಬೈದ್ರಂದ್ರೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಸರ್ಗೆ. ಸರ್ ಏನನ್ನಲ್ಲ. ಗುಡ್ ಮಾರ್ನಿಂಗ್ ಸರ್. ನೋಡಿ ನಮ್ಮ ಸರ್ ಹಿಂಗೆ ಎಷ್ಟು ಧೈರ್ಯ ನೋಡಿ ನನಗೆ. ನಮ್ಮ ಸರ್ ಮುಂದೆ ಗುಡ್ ಮಾರ್ನಿಂಗ್ ಸರ್ ಅಂತ ವಿಡಿಯೋ ಮಾಡ್ತೀನಿ ಸರ್ಗೆ. ಎಷ್ಟು ಧೈರ್ಯ. ನಿಂದಿರ್ಲೆ, ಕರೆಕ್ಟಾಗಿ ನಿಂದಿರ್ಲೆ. ಸರ್ ಬೈಯಾಕ ಕುಂತಾರ ನೋಡ್ರಿ, ಪರ್ಮಿಷನ್ ಲೆಟರ್ ತಗೊಂಡಿಲ್ಲ ಅಂತ. ಯಾರು ತಂದಿಲ್ಲ ಸರ್, ಬೆಂಡ್ ಎತ್ತವ್ರು. ಗಾಯ್ಸ್ ಇದು ಒಪ್ಪಿಗೆ ಪರವಾನಿಗೆ ಪತ್ರ ತಗೊಂಡೆ ಹೋಗ್ಬೇಕಂತೆ. ಅದನ್ನ ತಗೊಂಬಂದ್ರೆ ಅಷ್ಟಂತೆ ಕರ್ಕೊಂಡು ಹೋಗೋದು. ಸೊ ಅದಕ್ಕೆ ಈಗ ಮತ್ತೆ ಹೋಗಿ ಅದನ್ನ ತಗೊಂಡು ಬರ್ತಾ ಇದೀವಿ. ಅಲ್ಲೇ ಐತೆ ನೋಡಿ ಪೆನ್, ಅಲ್ಲಿ ಇದೆ ನೋಡಿ. ಗಾಯ್ಸ್ ನಾವು ಟೂರ್ಗೆ ಹೋಗ್ತಾರ ಬಸ್. ಒಳಗೆ ತೋರಿಸ್ತೀನಿ ಬನ್ನಿ, ಫುಲ್ ಒಳಗಡೆ ತೋರಿಸ್ತೀನಿ ನಿಮಗೆ. ನಾನೇ ಫಸ್ಟ್ ಹೋಗ್ತಾ ಇರೋದು ಬಸ್ ಒಳಗಡೆ. ಇಲ್ಲಿ ಹಾಯ್ ಬ್ರೋ. ಇಲ್ಲಿ ಕೂತ್ಕೋಬೋದು, ಇಲ್ಲೇ ಐತೆ ಪ್ಲೇಸ್. ಇಷ್ಟು ಸೀಟ್ ಇದೆ ಇಲ್ಲಿ. ಚೆನ್ನಾಗೈತೆ ಬಸ್. ಸ್ಪೀಕರ್ ಎಲ್ಲ ಇದಾವೆ. ಫುಲ್ ಎಂಜಾಯ್, ಜಾಲಿ ಜಾಲಿ. ಹಾಯ್ ನೋಡ್ರಿ ಗೈಸ್, ಇಷ್ಟು ಜನ ಹೋಗ್ತಾ ಇದೀವಿ ಟೂರ್ಗೆ. ಬರ್ರಿ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಬಸ್ ಬಿಡ್ತು. ಎಲ್ರಿಗೂ ಟಿಫನ್ ತಗೊಂಬರಕಂತ ಅಲ್ಲಿ ಹೋಗಿದ್ದಾರೆ. ನಾವು ಇಲ್ಲಿ ಬಾಳೆಹಣ್ಣು ತಗೊಳಕ್ ಬಂದಿದೀವಿ. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಇವಾಗ ಟಿಫಿನ್ ಮಾಡಕಂತ ಕೆಳಗಡೆ ಇಳಿದಿದ್ದಾರೆಲ್ಲ. ಇವ್ರು ನೋಡ್ರಿ ಆಲ್ರೆಡಿ ಶುರು ಹಚ್ಕೊಬಿಟ್ಟವ್ರು. ಹೊಟ್ಟೆ ತುಂಬಿಟ್ಟೈತೆ. ನೀರು ಜಾಸ್ತಿ ಕುಡಿದ್ಬಿಟ್ಟೆ. ಈಗ ಹತ್ತೋ ಅಷ್ಟರಲ್ಲಿ ನೀರು ಇಳ್ದೋಗ್ಬಿಡುತ್ತೆ ಎಲ್ಲ. ಇವು ಕುಡ್ದಿರೋದೆಲ್ಲ ಹೊರಗೆ ಬರುತ್ತೆ ಬೆವ್ರ ಮೂಲಕ. ಇವರೆಲ್ಲ ನಮ್ಮ ಕ್ಲಾಸ್ ಅವ್ರು ಇವರು. ಇಲ್ಲಿ ನೋಡ್ರಿ ಮ್ಯಾಪ್ ಐತೆ. ಇಲ್ಲಿ ಮೇಲೆ ನಾವು ಬೆಟ್ಟ ಎಲ್ಲಿಗೆ ಹೋಗ್ಬೇಕು ಏನಂತ. ಮ್ಯಾಪ್ ಅಲ್ಲ ಇದು, ಕೋಳ ಕಾಮನ ಬಾಗಿಲು. ಮೋಸ್ಟ್ಲಿ ಮ್ಯಾಪೇ ಇರ್ಬೇಕು, ನನ್ಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಇಲ್ಲ ಐತೆ ನೋಡ್ರಿ. ಐ ಥಿಂಕ್ ಮೋಸ್ಟ್ಲಿ ಮ್ಯಾಪ್ ಇರಬೇಕು ಅಲ್ಲಿ. ಇಲ್ಲಿಂದ ಮೇಲೆ ನಾವು ಹೆಂಗ್ ಹೋಗ್ಬೇಕು ಏನಂತ ಮ್ಯಾಪ್ ಹಾಕಿರ್ತಾರೆ. ಈ ಚಿತ್ರದ ಕಲ್ಲಿನ ಕೋಟೆ ಕೇವಲ ನಾಯಕರ ಕಾಲದಲ್ಲಿ ಅಂದ್ರೆ ಮಧುಕರ ನಾಯಕರ ಕಾಲದ ಅಥವಾ ಈ ಚಿತ್ರದ ನಾಯಕರ ಕಾಲದಲ್ಲಿ ಆಗಿದ್ದಲ್ಲ, ಕದಂಬರ ಕಾಲದಿಂದಲೂ ಕೂಡ ಈ ಸ್ಥಳಕ್ಕೆ ಏನಿದೆ ಐತಿಹಾಸಿಕ ಪುರಾವೆ ಇದೆ. ನಾವು ಮಹಾಭಾರತದಲ್ಲಿ ಈ ಸ್ಥಳದ ಉಲ್ಲೇಖ ಇದೆ. ನೀವೆಲ್ಲರೂ ಕೂಡ ಗೊತ್ತಿದೆ, ಅಜ್ಞಾತವಾಸ ಸಂದರ್ಭದಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ ಎಲ್ಲರೂ ಬಂದ ಹೊತ್ತಿಗೆ ಭೀಮ ಏನ್ ಮಾಡ್ತಾನೆ ಅಂದ್ರೆ ಒಂದು ಬಂಡೆ ಅನ್ನವನ್ನು ಉಂತಾನೆ ಅಂತ ಕೇಳಿದ್ರೆ ಇಡಂಬಾಸುರನ ಕೊಂದ ಅಂತ ಹೇಳ್ತಾರಲ್ಲ, ಆ ಇಡಂಬಾಸುರ ನಗರವೇ ಇಂದಿನ ಚಿತ್ರದುರ್ಗ. ಓಕೆನಾ. ಇದು ಮಧುಕರ ನಾಯಕನ ಕಾಲದಲ್ಲಿ ಬಹಳ ಸ್ಟ್ರಾಂಗ್ ಆಗುತ್ತೆ. ಅದಕ್ಕಿಂತ ಮುಂಚೆಗೆ ಇದನ್ನ ಅನೇಕ ಅರಸರು ಅಂದ್ರೆ ಹೊಯ್ಸಳರಾಗಿರ್ಬೋದು. ತದನಂತರ ಯಾರಪ್ಪ ಅಂದ್ರೆ ನಮ್ಮ ವಿಜಯನಗರ ಕಾಲದಲ್ಲಿ ಕೂಡ ಇದಕ್ಕೆ ಕೋಟೆಗಳನ್ನ ಏನ್ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಅರ್ಥ ಆಯ್ತಾ. ನೀವು ಒಳಗಡೆ ಹೋಗ್ತಿರೋದು ಮಧುಕರ ನಾಯಕನ ಚಿತ್ರದುರ್ಗದ ಕಲ್ಲಿನ ಕೋಟೆ. ಇದನ್ನ ಇದರಲ್ಲಿ ಕೂಡ ವಶಪಡಿಸ್ಕೊಳಕ್ ಆಗಲ್ಲ ಅಂತ ಬಲಾಢ್ಯ ಕೋಟೆ. ಇಷ್ಟು ವರ್ಷ ಆದ್ರೂ ಕೂಡ ನೋಡಿ ಹೆಂಗ್ ನಿಂತಿದೆ ಅಂತ ಕೋಟೆ ಒಳಗಡೆ ಹೋಗ್ತಾ ಇದ್ರ. ಪ್ರತಿಯೊಂದನ್ನ ಏನ್ ಮಾಡ್ಬೇಕು ನೀವೆಲ್ಲ ಕೂಡ ನೋಡಿ ಅದನ್ನ ಸವಿಬೇಕು. ಓಕೆನಾ. ಹಂಗೆ ಬಂದ್ಬಿಡಿ.
ಬನ್ನಿ ಬನ್ನಿ ಹೋಗುಮ. ಅದ್ರಲ್ಲಿ ಏನ್ ಮಾಡ್ತಾರೆ, ಮೊಸಳೆ ಅಂತ ಕ್ರೂರ ಪ್ರಾಣಿಗಳನ್ನೇ ಮಾಡ್ತಾ ಇದ್ರು. ಯಾಕಂದ್ರೆ ಕೋಟೆನ ಈಸಿಯಾಗಿ ಹತ್ಕೊಂಡು ಯಾರು ಬರಬಾರ ಅಂತ ನೀರನ್ನ ಏನ್ ಮಾಡ್ತಾ ಇದ್ರು, ತುಂಬಿಸ್ತಾ ಇದ್ರು. ಇದು ಅವರ ನೀರನ್ನ ಯಾವ ರೀತಿಗೆ ಎಷ್ಟು ನೀಟಾಗಿ ಯೂಸ್ ಮಾಡ್ತಿರೋ ಅನ್ನೋಕೆ ನಮ್ಗೆ ಬೆಸ್ಟ್ ಎಕ್ಸಾಂಪಲ್. ನೀವು ಹೋಗ್ತಿರೋದು ಏನಪ್ಪಾ ಅಂದ್ರೆ ಸಿಡಿಮದ್ದುಗಳನ್ನ ರೆಡಿ ಮಾಡ್ತಾ ಇದ್ರು. ಸಿಡಿಮದ್ದುಗಳನ್ನ ಹೆಂಗ್ ರೆಡಿ ಮಾಡ್ತಾ ಇದ್ರು, ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ರಿ. ಅಲ್ಲಿ ಅದು ಸಿಡಿಮದ್ದನ್ನ ರೆಡಿ ಮಾಡಕ್ಕೆ ಮನುಷ್ಯರು ಯೂಸ್ ಮಾಡ್ತಿರಲ್ಲ, ಒಂದು ಬಲಾಢ್ಯವಾದ ಪ್ರಾಣಿನ ಯೂಸ್ ಮಾಡ್ತಾರೆ. ಯಾವ ಪ್ರಾಣಿ ಅಂತ ಅಲ್ಲಿ ಹೋಗಿ ನೋಡಂಬರಿ. ಗಾಯ್ಸ್ ಇಲ್ಲಿ ಒಂದು ಟೆಂಪಲ್ ಐತೆ, ಯಾವುದು ಬನಶಂಕರಿ ಟೆಂಪಲ್ ಅಂತೆ. ನಮಸ್ಕಾರ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಳಗಡೆ ಹೋಗೋಷ್ಟು ಟೈಮ್ ಆಗುತ್ತೆ ಮತ್ತೆ. ಸೊ ಹೋಗುಮ, ಹಂಗೆ ಮುಂದೆ ಹೋಗುಮ. ಇಡೀ ನಮ್ಮ ದುರ್ಗಕ್ಕೆ ಏನ್ ಬೇಕೋ ಸಿಡಿಮದ್ದುಗಳನ್ನ ಇದೇ ಪ್ಲೇಸ್ ನಲ್ಲಿ, ಇಂತರ ಪ್ಲೇಸ್ ನಲ್ಲಿ ಏನಾಗ್ತಿತ್ತು ಅಂದ್ರೆ ರೆಡಿ ಆಗ್ತಾ ಇತ್ತು. ನೋಡಿ ಆ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಏನ್ ಮಾಡಿದ್ದಾರೆ, ಯೂಸ್ ಮಾಡ್ರಿ. ಇಂಥ ಒಂದು ಕಲ್ಲು ಎತ್ತದಾಗಲ್ಲ ಇವಾಗ, ಹೌದಾ? ಅದನ್ನ ಎಷ್ಟು ನೀಟಾಗಿ ಏನ್ ಮಾಡಿದ್ದಾರೆ ಕುದಿಸ್ತಾರೆ. ಆಮೇಲೆ ಕೆಳಗಡೆ ನೋಡಿ ಪಿಲ್ಲರ್ಸ್ ಎಷ್ಟು ನೀಟಾಗಿ, ಇನ್ನೂ ಕೂಡ ಏನಾಗಿಲ್ಲ. ಓಕೆ, ಒಂದು ಆನೆ ನಿಲ್ಸಿದ್ರೆ ಆನೆ ಒಂದು 1000 kg ಇರುತ್ತೆ. 1000 kg ಅವು ಎಷ್ಟು ಉದ್ದಕ್ಕಿದಾವೆ, ಅಷ್ಟೆಲ್ಲ ಇದ್ರೆ ಹೆಂಗ್ ನಿಲ್ಸಿರ್ಬೇಕು ಅನ್ನೋದು ಕೂಡ ನೀವು ನೋಡ್ಬೇಕು. ಓಕೆನಾ? ಇದಾದ ತಕ್ಷಣ ನೀವು ಹಿಂಗ್ ಲೆಫ್ಟಿಗೆ ಹೋದ ತಕ್ಷಣ ಒಂದು ಮೇಲೆ ಒಂದು ಕೊಳ ತೋರಿಸ್ತೀನಿ. ಅದು ಕೂಡ ಅಂದ್ರೆ ಟ್ಯಾಕ್ಸ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತೀರ ಅಂತ ನೋಡೋದು. ಬೇಗ ಬೇಗ ನೋಡ್ಕೊಂಡು ಬರಬೇಕು. ಓಕೆ ಗಾಯ್ಸ್, ಗೈಡ್ ಬಂದಿದ್ದಾರೆ, ಇವರೇ ಗೈಡ್. ಇಲ್ಲದಾರ ನೋಡ್ರಿ, ತುಂಬಾ ಚೆನ್ನಾಗಿ ಅದ್ರ ಎಂಟ್ರೆನ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರು. ಅದು ಎಷ್ಟು ಕೋಟೆ ಐತೆ, ಎಷ್ಟು ಸುತ್ತಿನ ಕೋಟೆ ಐತೆ, ಅದನ್ನ ಯಾರು ಕಟ್ಟಿದ್ರು, ಹೆಂಗೆ ಏನು ಅಂತ. ಗಾಯ್ಸ್ ಈ ಗುಂಡನ್ನ ಐದರಲ್ಲಿ ಹೊಡೆದಿರೋದ ನೋಡ್ರಿ. ಆ ಗುಂಡಲ್ಲಿರೋದು ಅವ್ರು ಹೊಡೆದಿರೋ ಗುಂಡಂತೆ ಅದು ಅಲ್ಲಿಗೆ. ನಮ್ ಸೀನಿಯರ್ ನೋಡ್ರಿ ಇವ್ರು. ಅವತ್ತೆ ನಿಮ್ಗೆ ಮೊನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ಒಬ್ರು ನನ್ನ ಪಕ್ಕಕ್ಕೆ ಸೀನಿಯರ್ ಕುಳಿತ್ಕೊಂಡಿದ್ರು, ಆಪ್ಷನಲ್ ಇಂಗ್ಲಿಷ್ ಬಗ್ಗೆ ಹೇಳಿದ್ರಂತ. ಇವರೇ ನೋಡ್ರಿ ಅವರು. ಗಾಯ್ಸ್ ಅಲ್ಲಿ ನೋಡ್ರಿ, ಗೂಬೇಕು ಅಂತ ಐತಿ ನೋಡ್ರಿ. ಅಲ್ಲಿ ಅಂಕು ಅಲ್ಲಿ ಹಿಂದೆ ಸರಿತೈತಿ ನೋಡ್ರಿ. ಅದು ಅಲ್ಲಿ ಐತಲ್ಲ, ಅದು ಒಳ ಚರಂಡಿ ನೋಡ್ರಿ. ಅಂದ್ರೆ ಈ ಮೇಲಿಂದ ನೀರೇನ್ ಬರ್ತಾವಲ್ಲ, ಅಲ್ಲಿ ಫಸ್ಟ್ ಒಂದು ಬಾವಿ ಟೈಪ್ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ತವೆ ನೀರೆಲ್ಲ. ಇಲ್ಲಿಂದ ಒಳ ಚರಂಡಿಯಿಂದ ಬರೋ ನೀರೆಲ್ಲ. ಅವಾಗಿನ ಆದಿಮಾನವರು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅವರು ಚಿತ್ರ ಬಿಡಿಸಿರೋದು ಇದು ಮನೋರಂಜನೆಗೋಸ್ಕರ. ಇದು ಬಸವ ಅಲ್ಲ, ಜಿಂಕೆ ಚಿತ್ರ ಇದು. 6ನೇ ಸುತ್ತಿನ ಕೋಟೆ ಬಾಗ್ಲು ಅಲ್ಲೈತಲ್ಲ, ಆ ಬಾಗ್ಲಲ್ಲಿ ಸೈನಿಕರುಗಳು ಹೋಗ್ತಾ ಇದ್ವಿ. 2 ಮೀನ್ ಇದ್ರೆ ಅಲ್ಲಿ ನೀರಿದೆ ಅಂತ ಅರ್ಥ ಅಂತೆ. 1 ಮೀನ್ ಇತ್ತಂದ್ರೆ ಅಲ್ಲಿಂದ ನಾವು ಹೊರಗಡೆ ಹೋಗ್ಬೋದು, ಅಂದ್ರೆ ಹೊರಗಡೆ ಹೋಗಕ್ ದಾರಿ ಅಂತ ಅರ್ಥ. ಅಂಡ್ ಇಲ್ಲಿದೆ ನೋಡ್ರಿ ಈ ಚಿತ್ರ ಒಬ್ಬ ರಾಜನ ವ್ಯಕ್ತಿತ್ವ, ಆಮೇಲೆ ಅವನು ಯಾವ ತರ ರಾಜ್ಯ ಆಳ್ಬೇಕು ಅನ್ನೋದು ಫುಲ್ ಡೀಟೇಲ್, ಅವನ ವ್ಯಕ್ತಿತ್ವ ಎಲ್ಲ ಈ ಚಿತ್ರ ತೋರಿಸುತ್ತೆ. ಇದು ಗರಡಿ ಮನೆ ಅಂತೆ. ಇದ್ರೊಳಗಿಂದ ಹೋಗಿ ಕುಸ್ತಿ ಅದೆಲ್ಲ ಕಲಿತಾ ಇದ್ದಿದ್ದಿಲ್ಲೇ. ಅಂಡ್ ಅಷ್ಟು ಕಿಂಡಿ ಯಾಕೆ ಮಾಡಿದಾರೆ ಅಂದ್ರೆ ಅವ್ರ ಸೌಂದರ್ಯ ಯಾರಿಗೂ ಗೊತ್ತಾಗ್ಬಾರ್ದಂತ ಅಷ್ಟೇ ಕಿಂಡಿ ಮಾಡಿರೋದಂತೆ. ಸೊ ಅದಕ್ಕೆ ಎಲ್ಲಾ ಕಡೆ ಗರಡಿ ಮನೆ ನೋಡ್ರಿ, ಚಿಕ್ಕ ಬಾಗ್ಲು ಇರುತ್ತೆ ಅಲ್ಲಿ. ಗಾಯ್ಸ್, ಈ ಕಂಬಕ್ಕೆ ಎಂತ ದೊಡ್ಡ ಇತಿಹಾಸ ಐತಂದ್ರೆ ಲಿಟ್ರಲ್ ಅವ್ರ ಗೈಡ್ ಹೇಳಿದ್ ಕೇಳಿ ನಾನು ಶಾಕ್ ಆದೆ. ನಾನು ನಿಮ್ಗೆ ಅಲ್ಲಿ 2 ಮೀನು ತೋರಿಸಿದ್ನಲ್ಲ, ಅದ್ರಲ್ಲಿ 1 ಮೀನ್ ಹೇಳಿದ್ನಲ್ಲ, 1 ಮೀನ್ ಇದ್ರೆ ದಾರಿ ತೋರ್ಸತ್ತೆ ಅಂತ. ಅಲ್ಲಿದೆ ನೋಡಿ ಆ ಮೀನ್, 1 ಮೀನ್ ಅಲ್ಲೊಂದು ಮೀನು ಇದೆ ನೋಡ್ರಿ. ಆ ಮೀನ ದಾರಿ ತೋರ್ಸತ್ತಂತ, ಹಿಂಗೆ ದಾರಿ ತೋರಿಸುತ್ತೆ. ಬರೋಬ್ಬರಿ ಕೋಟೆ ಎಷ್ಟು 32 ಕಿಲೋಮೀಟ್ರು, 2500 ಎಕರೆ ವಿಸ್ತೀರ್ಣದಲ್ಲಿ ಐತಂತೆ. ಎಷ್ಟು ದೊಡ್ಡದಿರ್ಬೋದು ಇದು. ವಾಹ್ ಅಂಕಲ್, ಇದು ರಾಜರು ವಾಸ ಮಾಡ್ತಿದ್ ಮನೆ ಎಲ್ಲ ಐತೆ ಆ ಕಡೆ. ಈಗ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ? ಅಲ್ಲಿ ಕರ್ಕೊಂಡು ಹೋಗಲ್ಲಂತೆ, ರಾಜರು ವಾಸ ಮಾಡ್ತಿದ್ ಮನೆಗೆ. ಅದನ್ನ ನೋಡ್ಬೇಕಂತ ಬಂದಿದ್ ನಾನು ಅಲ್ಲಿಂದ. ಶೆಟ್, ವೆರಿ ಬ್ಯಾಡ್. ಇದೆಲ್ಲ ಕೋಟೆ. ಇಲ್ಲಿ ಕಂದಾಯ ಇಲಾಖೆ ಆಮೇಲೆ ಲೆಕ್ಕಪತ್ರಗಳನ್ನೆಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದಂತೆ. ಅಂಡ್ ಇಂಪಾರ್ಟೆಂಟ್ ನಿಮ್ಗೆ ಬೇಗ ತೋರಿಸ್ಬೇಕು, ಇಲ್ಲಿ ಈ ದೇವಸ್ಥಾನ ಇದೆ ನೋಡ್ರಿ. ಈ ದೇವಸ್ಥಾನದೊಳಗಡೆ ಇದ್ರೊಳಗಡೆ ಅಲ್ಲಿಂದ ಏನಾರು ಈಗ ಯಾರು ದಾಳಿ ಮಾಡಕ್ ಬಂದಾಗ ಆ ಬಂಗಾರ ಏನೋ ಇಟ್ಟಿರ್ತಿದ್ರಲ್ಲ ಇಲ್ಲಿ ಇಲಾಖೆಗಳಲ್ಲಿ, ಅದ್ರ ತಾಮ್ರ ಅವೆಲ್ಲ, ಅದನ್ನ ಹೋಗಿ ಆ ಗುಂಡಿ ಒಳಗೆ ಹಾಕ್ತೈತ್ರಂತೆ. ಗುಂಡಿ ಒಳಗೆ ಹಾಕಿ ಮುಚ್ಚಿ ಅದ್ರ ಮೇಲೆ ನಂದಿ ಕೂರಿಸೋರು. ಅದನ್ನೇ ಇವಾಗ ಎಲ್ಲರೂ ಕೆಲವ್ರು ಹೇಳ್ತಾರೆ ನೋಡಿ, ನಿಧಿ ಸಿಕ್ತು ಅಂತ. ಸೊ ಅದೇ ಅದು ಆ ನಿಧಿ ಅಂತಾರಲ್ಲ, ಆ ನಿಧಿನೇ ಅದ್ರೊಳಗೆ ಇಡ್ತಾ ಇದ್ದಿದ್ದು ಅವಾಗ ರಾಜರು. ಇಲ್ಲಿ ಬಂದು ಎಲ್ಲ ಬಾಟಲ್ ಆ ಥರ ಒಗೆದು ಹೋಗ್ತಾರೆ ನೋಡ್ರಿ. ಆ ಬಾಟಲ್ ಎತ್ಕೊಂಡು ಅದು ಇದನ್ನ ಜ್ಯೂಸ್ ಕುಡಿತೈತೆ. ಅದು ಭಾಳ ಹಾನಿಕಾರಕ ಪ್ಲಾಸ್ಟಿಕ್. ಇಲ್ಲಿ ಬಂದಾಗೆಲ್ಲ ನೀವು ಒಂದ್ ವೇಳೆ ಜ್ಯೂಸ್ ಏನಾರು ತಂದ್ರು ಕೂಡ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ರಿಟರ್ನ್ ಬಾಟಲ್ಸ್ ಎಲ್ಲ ಇಲ್ಲೆಲ್ಲ ಎಸ್ತೋಗ್ಬಿಡ್ರಿ. ಚೆನ್ನಾಗೈತೆ ನೋಡ್ರಿ. ಇಂಥ ಐತಿಹಾಸಿಕ ಸ್ಥಳನ ನಾವೇ ಹಾಳು ಮಾಡ್ಬಿಟ್ರೆ ಇಲ್ಲಿ ನೋಡಕ್ ಯಾರು ಬರ್ತಾರೆ? ಇಲ್ಲಿದೆ ಅಲ್ಲ, ಇದು ಅಕ್ಕ ತಂಗಿ ಹೊಂಡ ಅಂತ ನೋಡ್ರಿ. ಇಲ್ಲೇನಾ ಸರ್? ಅಕ್ಕ ತಂಗಿ ಅಂತ ಇಬ್ರು ಸೂಸೈಡ್ ಮಾಡ್ಕೊಳ್ಳೋದು ಇಲ್ಲೇ ಅಂತೆ. ಅವ್ರಿಬ್ರು ರಾಜರ ಫ್ಯಾಮಿಲಿ ಅಂತೆ. ಸರ್ ಅಲ್ಲೇನೈ ಸರ್? ಇದೆ ನೋಡಿ, ಒನಕೆ ಓಬವ್ವನ ಸಮಾಧಿ. ಜಸ್ಟ್ 2 years ಆಯ್ತಂತೆ ಅಂದ್ ಕಟ್ಟಿ. ನಮ್ಮ ರಾಜಕಾರಣಿಗಳು ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಹಾಳು ಮಾಡಿ ತಮ್ಮ ಮನೆ ತುಂಬ್ಕೋತಾರೆ. ಇಂಥ ವೀರ ಹೋರಾಟಗಾರರದು ಹಿಂಗ್ ಕಟ್ಟಿದ್ದಾರೆ. ಬೇರೆಯವ್ರದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ತಾರೆ ಸಮಾಧಿಗಳನ್ನ. ಇದು ನಮ್ಮ ರಿಯಾಲಿಟಿ. ಒನಕೆ ಓಬವ್ವ ಅವ್ರ ಗಂಡ ಊಟಕ್ಕೆ ಕುಳಿತ್ಕೊಂಡು ನೀರ್ ತರಕ್ ಬಂದಿದ್ದಿಲ್ಲೇ. ಇಲ್ಲೇ ನೀರ್ ತಗೊಂಡ್ ಹೋಗಿರೋದು. ಅವ್ರ ಮನೆ ಅಲ್ಲಿ ಮುಂದೆ ಐತ್, ಬನ್ನಿ ತೋರಿಸ್ತಾರೆ ಈಗ ಅವ್ರ ಮನೆ. ಒನಕೆ ಓಬವ್ವನ ಮನೆ ನೋಡ್ರಿ. ವಾ, ಇಷ್ಟೇ ಅವ್ರ ಮನೆ ಇರೋದು. ಇದೇ ಒನಕೆ ಓಬವ್ವನ ಕಿಂಡಿ. ಇಲ್ಲ ಐತ್ ನೋಡ್ರಿ.
ಒಬ್ಬ ಹೆವಿ ಕಾಲ್ ಇಲ್ಲೊಂದು ಕಿಂಡಿ ಐತಿ ನೋಡ್ರಿ, ಇಲ್ಲೊಂದು ಐತಿ ಕೆಳಗಡೆ. ಇದು ಯಾಕೆ ಮಾಡೋರನ ಇಲ್ಲಿ ಕಿಂಡಿನ? ಇಲ್ಲಿ ಅಲ್ಲಿ ಒಂದು ಅಡಿ ಇದಾವೆ. ಇಲ್ಲಿ ಈ ತರ ಸಣ್ಣ ಸಣ್ಣ ಕಿಂಡಿಗಳಿದಾವೆ ಇಲ್ಲಿ. ಮೋಸ್ಟ್ಲಿ ಅಲ್ಲಿಂದ ಬರ್ತಾ ಇದ್ರೇನೋ, ಬಟ್ ಅದು ಹೆವಿ ಸಣ್ಣ ಇದಾವೆ, ಮೋಸ್ಟ್ಲಿ ಬರ್ತಾ ಇದ್ರೇನೋ. ಆ್ಯಂಡ್ ಅಲ್ಲೊಂದು ಕಿಂಡಿ ಐತಿ ನೋಡ್ರಿ, ಸರಿ ಅಲ್ಲೊಂದು ಕಿಂಡಿ ಐತಿ. ಅದು ಇವಾಗ ಆಗಿರೋದ ಇಲ್ಲ ಫಸ್ಟ್ ಆಗಿರೋದ ಸರಿಯಾಗಿ ಕ್ಲಾರಿಟಿ ಇಲ್ಲ. ಮೋಸ್ಟ್ಲಿ ಕಲ್ಲಿಗಿಲ್ಲ ಏನಾರು ಇವಾಗ ಸರ್ದಿರ್ಬೋದು ಗೈಸ್. ಇದೇ ನೋಡ್ರಿ ಒನಕೆ ಒಬ್ಬನ ಕಿಂಡಿ ಇಲ್ಲ ಐತಿ ನೋಡ್ರಿ, ಇಲ್ಲ ಐತಿ ನೋಡ್ರಿ. ಇಲ್ಲಿಂದಾನೆ ಐದರಲ್ಲಿ ಅವ್ರ ಕಡೆಯಲ್ಲಿ ಅವ್ರು ಬಂದಿರೋದೆಲ್ಲ. ಇಲ್ಲಿ ನೋಡ್ರಿ ಒನಕೆ ಒಬ್ಬವ ಐದರಲ್ಲಿ ಸೈನಿಕರು ನೋಡಿತಾ ಇದ್ದಾಳೆ. ಒಬ್ಬವನ ಕಿಂಡಿ ಇಲ್ಲಿ ಇವಾಗ ನಾ ಬಂದಿದ್ದು ಇಲ್ಲಿಂದಾನೆ. ಇಲ್ಲಿಂದ ಐದರಲ್ಲಿ ಸೈನಿಕರು ಅಲ್ಲಿಂದ ಬಂದ್ರೆ ಇಲ್ಲಿಂದ್ಕೊಂಡ್ ಹೊಡೆದು ಇಲ್ಲಿ ಸೈಡ್ಗೆ ಆಗ್ತಾ ಇದ್ದಿದ್ದು. ಇಲ್ಲಿದೆ ನೋಡ್ರಿ ಒಣಿಕೆ. ಆ ಅಕ್ಕ ಎಲ್ಲ ಐತೆ, ಇವ್ ಅಕ್ಕಂದಿದ್ದು ಒಣಿಕೆ ಇಲ್ಲದಲ್ಲ ಅವ್ರದ್ದು. ಒಣಿಕೆ ಒಬ್ಬ ಮರಿ ಮೊಮ್ಮಕ್ಳು ನೋಡ್ರಿ ಇವ್ರು. ಇಲ್ಲಿ ಮೇಲೆ ನೋಡಿ ಗುಡಿ ಸ್ಟ್ರಕ್ಚರ್ ಹೆಂಗಿದೆ ಅಂತ, ಲಿಟ್ರಲಿ ನನ್ ಶಾಕ್ ಅದ. ಇಲ್ಲಿ ವಾ ಅಲ್ಲೊಂದು ಗುಡಿ ಇದೆ ಹಿಂದೆ, ಇದು ನೋಡ್ರಿ ಆ ಥರ ಐತೆ. ಇದು ರಾಮಾಚಾರ್ಯ ಶೂಟಿಂಗ್ ನಡೆದಿದೆ ಅಲ್ಲೇ ಮೇಲೆ. ಇದು ಒಂಥರ ಮ್ಯಾಪ್ ಥರ ವರ್ಕ್ ಆಗುತ್ತೆ. ಅದು ಕೆಲವೊಂದು ಕಡೆ ಬರ್ದಿರ್ತಾರೆ, ಇದನ್ನ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಆ್ಯಂಡ್ ಓದಿದ್ದೀನಿ ಅದ್ರ ಬಗ್ಗೆ. ಲೈಕ್ ಅವೆಲ್ಲ ಒಂಥರ ಕೋಡ್ ಇದ್ದಂಗೆ ಅವು, ಮೇಲ್ಗಡೆ ಹೆಂಗ್ ಹೋಗ್ಬೇಕು, ಯಾವ ಕಡೆ ಹೋದ್ರೆ ದಾರಿ ಸಿಗುತ್ತೆ, ಲೈಕ್ ಈ ಮೀನ್ ಹೇಳಿದ್ನಲ್ಲ ಆ ಥರ. ಅದು ತಿಳ್ಕೊಳ್ಳೋದು ತುಂಬಾ ಇದೆ, ನೀವು ಬನ್ನಿ. ಸರಿಯಾಗಿ ಇಲ್ಲೆಲ್ಲ ತೋರ್ಸಕ್ ಆಗಿಲ್ಲ, ಇನ್ನು ಪ್ಲೇಸಸ್ ತುಂಬಾ ಇದೆ ನೋಡೋದು. ಇನ್ನು ಆ ಕಡೆ ಅರಮನೆ ಎಲ್ಲ ಇದಾವೆ, ಅವೆಲ್ಲ ತೋರಿಸ್ಬೇಕು. ಬಟ್ ಟೈಮ್ ಆಗ್ಬಿಡ್ತು ನಮಗೂ, ಆ ಕಡೆ ಇನ್ನು ಬೇರೆ ಬೇರೆ ಪ್ಲೇಸ್ ಹೋಗೋದೈತೆ. ಸೊ ಅದೆಲ್ಲ ಕವರ್ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಒನ್ ಡೇ ಯಾವಾಗಾದ್ರೂ ಬರ್ತೀನಿ, ನನಗೆ ಸಖತ್ ಇಷ್ಟ ಆಯ್ತು. ಒನ್ ಡೇ ಇನ್ನೊಮ್ಮೆ ಬಂದು ಫುಲ್ ಲಾಗ್ ಮಾಡ್ತೀನಿ, ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಯಾವ್ಯಾವ ಪ್ಲೇಸಲ್ಲಿ ಏನೇನೈತೆ ಎಲ್ಲ ಅಂತ. ಆ್ಯಂಡ್ ಇಲ್ಲಿ ಗೈಡ್ಗಳು ಕೂಡ ಇದ್ದಾರೆ, 600 700 ಕೊಟ್ಟರೆ ಫುಲ್ ಗೈಡ್ ಮಾಡ್ತಾರೆ ನಿಮ್ಗೆ, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ, ಅದ್ರ ಇತಿಹಾಸದ ಬಗ್ಗೆ, ಅದನ್ನ ಯಾರು ಕಟ್ಟಿದ್ರು, ಏನು ಮಾಡಿದ್ರು, ಅದ್ರ ಬಗ್ಗೆ ಎಲ್ಲಾನು ತುಂಬಾ ಡೀಟೇಲ್ ಆಗಿ ಹೇಳ್ತಾರೆ. ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ನಮ್ಮ ಸರ್ ಅವರು ತುಂಬಾ ಕ್ಲೀನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಹೋಗ್ತಾ ಇದೀವಿ ಬಸ್ ಹತ್ರ. ಬಸ್ ಹೋಗಿ ಬೇರೆ ಪ್ಲೇಸ್ಗೆ ಹೋಗ್ಬೇಕೀಗ. ನನ್ನ ಫೋನಲ್ಲಿ ಚಾರ್ಜ್ ಒಂದಿಲ್ಲ, ಸೊ ಹೋಗಿ ಈಗ ಫಸ್ಟ್ ಚಾರ್ಜ್ ಹಾಕ್ಬೇಕು ಫೋನ್ನ ಬಸ್ಸಲ್ಲಿ ಚಾರ್ಜ್ ಹಾಕಿ ಆಮೇಲೆ ಮತ್ತೆ ಸಿಗ್ತೀನಿ ಇನ್ನೊಂದು ಪ್ಲೇಸಲ್ಲಿ. ಓಕೆ 20 minutes later. ಗೈಸ್ ಊಟಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡ್ರಿ ಮಠಕ್ಕೆ ಬಂದಿದ್ದೀವಿ, ಮುರುಘಾ ರಾಜೇಂದ್ರ ಮಠಕ್ಕೆ. ಇಷ್ಟು ದೊಡ್ಡದಿದೆ ನೋಡ್ರಿ ಮಠ. ಇಲ್ಲೇ ಬಂದಿದ್ದೀವಿ. ಈಗ ಎಲ್ಲ ಇಲ್ಲೇ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಇಲ್ಲಿಂದ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಮ್ಮ ಸರ್ ಸ್ವಲ್ಪ ಕಾಲ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಹುಡುಗರು ಇದ್ದಾರೆ ಈ ಥರ ಇರಿ ಸ್ವಲ್ಪ ಅಂತ. ಅವ್ರೇನೋ ಅವ್ರಿಗೆ ಗೊತ್ತಿರೋರಂತೆ. ಸೊ ಓಕೆ ಬನ್ನಿ ಅಂತ ಒಂದು 70 ಜನಕ್ಕೆ, ನಾವು ಒಂದು 65-70 ಜನ ಇದ್ವಿ. ಸೊ ಒಂದು 70 ಜನಕ್ಕೆ ಆಗೋಷ್ಟು ಊಟನ ಇರಿಸಿರ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಗಾರ್ಡನ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ, ಎಷ್ಟು ನೀಟ್ನೆಸ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಗಾರ್ಡನ್ ಯಾವ ಥರ ಐತೆ. ಇಲ್ಲಿ ಮಕ್ಕಳು ಬಂದಿದ್ದಾರೆ, ಎಲ್ಲ ಬೇರೆ ಸ್ಕೂಲ್ ಮಕ್ಕಳು. ವೀರಗಲ್ಲ ಐತೆ ಇಲ್ಲಿ, ವೀರಗಲ್ಲ. ಅಂಡ್ ಇಲ್ಲಿ ಕೂಡ ಇದು ವೀರಗಲ್ಲು. ಆ ಗಣೇಶ ನೋಡ್ರಿ ಕರಿಯ ಕಲ್ಲು ಎಷ್ಟು ಚೆನ್ನಾಗೈತೆ. ಅಂದ್ರೆ ಎಲ್ಲ ಮಂಕು ಏನಂತಾರ, ಮಂಕಲ್ಲ ಮಣ್ಣು ಏನಂತಾರಪ್ಪ ಅದಕ್ಕೆ, ಅಂದ್ರೆ ಡ್ಯಾಮೇಜ್ ಆಗಿರೋದಕ್ಕೆ. ಇಲ್ಲಿ ಶಿಲಾಶಾಸನ ಐತೆ ನೋಡ್ರಿ. ಇಲ್ಲಿ ಒಂದು ವೀರಗಲ್ಲ ಐತೆ. ಅಂದ್ರೆ ಜಾಸ್ತಿ ಒಂದೊಂದು ಪ್ಲೇಸ್ ಅಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ಈಗ ನಾವ್ ಅಲ್ಲಿ ಹೋಗಿದ್ವಿ ನೋಡ್ರಿ ಚಿತ್ರದುರ್ಗದಲ್ಲಿ ಕೋಟೆಗೆ, ಅಲ್ಲಿ ಇದನ್ನ ತಗೊಂಡ್ ಹೋಗ್ಬಾರ್ದಂತೆ ಟ್ರೈಪ್ಯಾಡ್ನ. ಬಟ್ ನಾನು ಟ್ರೈಪ್ಯಾಡ್ ತಗೊಂಡ್ ಹೋಗ್ಬಿಟ್ಟಿದ್ದೆ ಮೇಲಕ್ಕೆ. ಹೊರಗಡೆ ಬರುವಾಗ ಅವರು ಪೊಲೀಸ್ ಹಿಡ್ಕೊಂಡ್ಬಿಟ್ರು, ಟ್ರೈಪ್ಯಾಡ್ ಹೆಂಗೋಗಿದೆ ಒಳಗಡೆ ಅಂತಂದು, ಮುಚ್ಚಿಟ್ಕೊಂಡು ಹೋಗಿದ್ದ ಅಂತ. ಇಲ್ಲ ಸರ್ ನಾನು ಹಿಂಗೆ ಕೈಲಿ ಹಿಡ್ಕೊಂಡು ಹೋಗಿದ್ದೆ ಅಂದ್. ಕ್ಯಾಮ್ರಾ ಓಪನ್ ಮಾಡ್ತೀನಿ ನೋಡಿ ನಿಜ ಹೇಳಂದ್ರು. ಸರ್ ನಿಜ, ನೀವು ಕ್ಯಾಮ್ರಾ ಓಪನ್ ಮಾಡಿ ನೋಡ್ರಿ, ನಾನು ಕೈಲಿ ಹಿಡ್ಕೊಂಡು ಹೋಗಿದ್ದೆ ಅಂದ್ರಿ. ಅಕ್ಕ ಸರ ಬಿಡು ಅಂತೇಳಿ ಸುಮ್ಮನೆ ಆದ್ರು. ಅದು ನನಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನನಗೆ ಗೊತ್ತಿದ್ದಿದ್ರೆ ನಾನೇನು ರೂಲ್ಸ್ನ ಉಲ್ಲಂಘನೆ ಮಾಡ್ತಾ ಇದ್ದಿಲ್ಲ. ನನಗೆ ಗೊತ್ತಿದ್ದಿಲ್ಲ ತಗೊಂಡು ಹೋಗ್ಬಾರ್ದು ಒಳಗಡೆ ಅಂತ. ಸೊ ನಾನು ತಗೊಂಡು ಹೋದೆ. ನಾನು ತಗೊಂಡು ಹೋಗುವಾಗ ಅವ್ರು ಅಲ್ಲೇ ನಿಂತಿದ್ರು ಗೇಟಲ್ಲಿ. ಅವ್ರು ಏನು ಹೇಳಿಲ್ಲ ಅವಾಗ. ನಾನು ಸುಮ್ಮನೆ ತಗೊಂಡು ಹೋದೆ. ಬರುವಾಗ ಹೇಳಿದ್ರು ಇಲ್ಲ ಸರ್ ನನ್ಗೆ ಹೇಳಿಲ್ಲ ಫಸ್ಟ್ ಯಾರು, ಹಂಗಾಗಿ ತಗೊಂಡು ಹೋದೆ ಅಂದೆ. ಸರಿ ತಗೊಂಡ್ರು, ಸುಮ್ಮನಾದೆ.
ಗೈಸ್ ಊಟ ಮಾಡ್ಕೊಬಂದು ಹೊರಗಡೆ ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದ್ ವೇಳೆ ನೀವೇನಾದ್ರು ದುರ್ಗಕ್ಕೆ ಬಂದ್ರೆ ದುರ್ಗ ನೋಡಕ್ಕೆ ಅಲ್ಲಿಂದ ಒಂದ್ 2 ಕಿಲೋಮೀಟರ್ ಇದು ಮಠ. ಇಲ್ಲಿಗೆ ಬಂದು ಇಲ್ಲೇ ಊಟ ಮಾಡ್ರಿ, ಊಟ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೊಂದು ಆ ಕಡೆ ಒಂದು 2 ಮ್ಯೂಸಿಯಂ ಇದಾವೆ. 2 ಮ್ಯೂಸಿಯಂ ತುಂಬಾ ಚೆನ್ನಾಗಿದಾವೆ. ಯುದ್ಧ ಉಪಕರಣಗಳು, ಆಮೇಲೆ ಕಾಯಿನ್ಸ್, ಅವಾಗ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಎಲ್ಲಾನು ಕಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿಟ್ಟಿದೆ. ಗೈಸ್ ಇಲ್ಲಿ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಬಂದಿದೀವಿ ಈಗ. ಇಲ್ಲಿ ನೋಡ್ರಿ ಅಂಗರಕ್ಷಕರು, ಆ ಕಡೆ ಒಬ್ನು ಈ ಕಡೆ ಒಬ್ನು. ಅಂಡ್ ಇಲ್ಲಿ ಏನೋ ಮಾಡೋರು ನೋಡ್ರಿ, ಸಿಂಹ. ಇಲ್ಲೊಂದು ಏನೈತೆ, ಇದೇನಿದು ಏನಪ್ಪ ನಂಗೆ ಗೊತ್ತಾಗ್ಲಿಲ್ಲ. ಹೊಲದಲ್ಲಿ ಬೆಳೆದಿದ್ದು, ಮನೆಯಲ್ಲಿ ಬೆಳೆದಿದ್ದು. ವಾಹ್, ಎಷ್ಟು ಮೀನಿಂಗ್ಫುಲ್ ಐತೆ ನೋಡ್ರಿ ಅದು. ಹೊಲದಲ್ಲಿ ಬೆಳೆದಿದ್ದು, ಮನೆಯಲ್ಲಿ ಬೆಳೆದಿದ್ದು. ಇದೇ ನನ್ಗೆ ಅರ್ಥ ಆಗ್ಲಿಲ್ಲ. ಇದು ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡ್ರಿ ಏನಂತ ಇದು. ಪರಿಸರ ಸಂರಕ್ಷಣೆ ಬಗ್ಗೆ ಇದು. ಆ ಕಡೆ ರೈತ, ಈ ಕಡೆ ಆರ್ಮಿ, ನಮ್ಮ ದೇಶದ ಬೆನ್ನೆಲುಬು. ಅಂಡ್ ಇದೇನು ಗೊತ್ತಿಲ್ಲ, ಮುಖವಾಡದ ಬದುಕಿದು. ಈಗ ಈ ಚಿಂಪಾಂಜಿ ಒಳಗಡೆ ಹೋಗ್ಬೇಕು ನಾವು. ಅಕ್ಕ ಹೋಗ್ತಾರೆ ಫಸ್ಟ್. ಪಾದಾರ್ಪಣೆ ಮಾಡುತ್ತಿದ್ದಾರೆ. ನೋಡಪ್ಪ ಹೆಂಗೈತಿ ನೋಡ್ರಿ ಗುಯೆ. ಹೊರಗಡೆ ಬಂದ್ವಿ ಚಿಂಪಾಂಜಿ ಬಾಯಿಂದ. ಅದು ಪುಸ್ತಕನ ಬಾಯಿ ಹಾಕ್ಬಿಡ್ಬೇಕಪ್ಪ ಒಂದ್ಸರಿ, ಮುಚ್ಚಿದ್ರೆ ಹೆಂಗಿರುತ್ತದು ಬಾಯಿನ. ಅಲ್ಲೋಡಿ ಅಲ್ಲಿದೆ ಅಲ್ಲ, ಅದು ಬಸವಣ್ಣನವ್ರ ಮಂಟಪ. ಇದು ದೊಡ್ಡ ಡೈನೋಸರ್, ಇದು ಮರಿ ಡೈನೋಸರ್, ಅದಕ್ಕಿಂತ ಸಣ್ಣ ಡೈನೋಸರ್. ಗಾಯ್ಸ್ ಬರೋದು ಲೇಟ್ ಆಗ್ಬಿಡ್ತು ನೈಟ್. ಆ್ಯಂಡ್ ಫೋನಲ್ಲಿ ಚಾರ್ಜ್ ಕೂಡ ಇದ್ದಿಲ್ಲ, ಅದಕ್ಕೆ ಲಾಗ್ ಮಾಡೋಕ್ಕಾಗಲಿಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ. ಆ್ಯಂಡ್ ಅಲ್ಲಿ ಇನ್ನೊಂದು ಪ್ಲೇಸ್ ಇದು, ಅದು ಒಂದು ಪಾರ್ಕಿಗೆ ಹೋಗಿದ್ವಿ. ಆ ಪಾರ್ಕ್ನ ತೋರಿಸ್ಬೇಕಿತ್ತು, ಸಖತ್ತಾಗಿತ್ತು ಅದು. ಬಟ್ ಅದನ್ನ ತೋರ್ಸೋಕ್ಕಾಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ ಅಲ್ಲಿ. ಇಟ್ಸ್ ಓಕೆ. ನಾನು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೆ. ತುಂಬ ಚೆನ್ನಾಗಿತ್ತು ಅದು. ಸೊ ನೋಡಮ್ಮ ಯಾವಾಗ ಆಗುತ್ತೆ, ಇನ್ನೊಂದ್ಸರಿ ಖಂಡಿತ ಹೋಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಲೆಕ್ಚರ್ಸ್ ಎಲ್ಲ ಭಾಳ ಫನ್ ಮಾಡಿದ್ರು. ಆ್ಯಂಡ್ ಟೈಮ್ ಕೂಡ ಕೊಟ್ಟರು ಅವರು. ಭಾಳ ರಿಸ್ಟ್ರಿಕ್ಷನ್ಸ್ ಏನು ಹಾಕ್ಲಿಲ್ಲ, ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು, ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ. ಸ್ವಲ್ಪ ಫ್ರೀ ಆಗಿ ಬಿಟ್ಟಿದ್ರು ನಮಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆ್ಯಂಡ್ ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಒಂಥರ ಫನ್ ಆಗಿತ್ತು ಗೈಸ್. ಸಖತ್ ಇಷ್ಟ ಆಯ್ತು ನನಗಂತೂ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಅನ್ಕೋತೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಬರುವ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ಪೆಷಲ್ ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.